ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬೆಳಿಗ್ಗೆ ತಿಂಡಿ ತಿನ್ಕೊಂಡು ವ್ಯೂಸ್ ಎಲ್ಲ ನೋಡಿಕೊಂಡು ಸೀದಾ ರೆಡಿ ಆದ ಗೈಸ್ ದೇವಸ್ಥಾನಕ್ಕೆ ಅಂತ. ನಾನು ನನ್ನ ಮಾಮನ ಮಗ ಸೀದಾ ದೇವಸ್ಥಾನಕ್ಕೆ ಹೋದ್ವಿ ಗಾಯ್ಸ್. ನಿಧಾನಕ್ಕೆ ದೇವ್ರ ದರ್ಶನ ಹಾಕ್ಕೊಂಡು ದೇವ್ರನ್ನ ನೋಡಿ ಸೀದಾ ದೇವ್ರ ದರ್ಶನ ಮಾಡೋಕ್ಕೆ ಅಂತೇಳಿ ಮತ್ತೆ ದೇವ್ರನ್ನ ಪ್ರದರ್ಶನ ಆಗ್ತಾ ಇದ್ವಿ ಗೈಸ್. ಪ್ರಸಾದ ಕೊಡೋಕೆ ಸ್ಟಾರ್ಟ್ ಮಾಡಿರೋದು. ಎಷ್ಟೋ ಹೊತ್ತು ಕದ್ದಕ್ಕೆ ಪ್ರಸಾದ ಸಿಕ್ತು ಗೈಸ್. ಪ್ರಸಾದ ತಿನ್ಕೊಂಡು ಸೀದಾ ಶಿವಮೊಗ್ಗ ಕೋಟೆ. ಹಳೆ ಫ್ರೆಂಡ್ಸ್ ಸಿಕ್ಕಿದ್ರು ಗೈಸ್, ಅವ್ರ ಹತ್ರ ಮಾತಾಡ್ತಿದ್ದೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅಲ್ಲಿಂದ ಸೀದಾ ಬಸ್ ಹತ್ಕೊಂಡು ಶಿವಮೊಗ್ಗ ಹೊರಟೆ. ಈ ಕಂಡಕ್ಟರ್ ನೋಡ್ತಿದ್ರೆ ನಂಗೊಂದು ಸಾಂಗ್ ನೆನಪಾಗ್ತಿದೆ. ಬ್ರೇಕ್ ಸಿಕ್ತು ಫ್ರೆಂಡ್ಸ್. ಅದ್ರಲ್ಲಿ ಸುಮ್ಮನೆ ಅತ್ಲಾಗಿಂದ ಇತ್ಲಾಗ ಅಡ್ಡಾಡ್ತಿದ್ದೆ. ಅಷ್ಟೊತ್ತಿಗೆ ಬಸ್ ಹಾರ್ನ್ ಬಂತು. ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ನನ್ನ ಮೇಲೆ ನಿಮ್ಗೆ ಯಾಕೆ ಇಷ್ಟು ದ್ವೇಷ? ಫೈನಲಿ ನಾನು ಶಿವಮೊಗ್ಗ ರೀಚ್ ಆದೆ. ಫೈನಲಿ ಮನೆಗೆ ಬಂದೆ ಫ್ರೆಂಡ್ಸ್. ಸ್ವಲ್ಪ ಎಕ್ಸಾಮಿಗೆ ಓದ್ಕೊಳ ಅಂದ್ಕೊಂಡೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಫಸ್ಟ್ ನೋಡಿದೆ ಫ್ರೆಂಡ್ಸ್ ಒಂದು 5 ನಿಮಿಷ. ವಾಕಿಗೆ ಬಂದೆ. ನಾಯಿ ನಿಮಗೇನು ಹೇಳಕ್ಕೆ ನೋಡಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.